ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನವಣೆ ದೋಸೆ. ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಈ ನವಣೆಯಲ್ಲಿ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ರಾಗಿ ದೋಸೆ ಮತ್ತು ಜೋಳದ ದೋಸೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ನೋಡಿ, ನಾನೀಗ ಮೊದಲಿಗೆ 1 ಕಪ್ಪಷ್ಟು 250 ml ಕಪ್ಪಲ್ಲಿ 1 ಕಪ್ಪಷ್ಟು ನವಣೆನ ಹಾಕತ್ತಿದ್ದೀನಿ. ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ನವಣೆ ನೋಡಿ ಈ ಥರ ಇರುತ್ತೆ. ನಿಮ್ಮ 1 ಕಪ್ಪು ನವಣೆಗೆ ಇಲ್ಲಿ 12 ದೋಸೆ ಆಗುತ್ತೆ. ಆರಾಮಾಗಿ 12 ದೋಸೆ ಮಾಡ್ಕೊಬೋದು. ನಾನಿಲ್ಲಿ 250 ml ಕಪ್ಪಲ್ಲಿ 1 ಕಪ್ಪಷ್ಟು ನವಣೆನ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೇರೆ ಬೌಲ್ಗೆ ಅರ್ಧದಷ್ಟು ಉದ್ದಿನಬೇಳೆ ಸೇರಿಸ್ಕೊತಿದ್ದೀನಿ. ನಾವು ನವಣೆ ಎಷ್ಟು ತಗೊಂಡಿದ್ನೋ ಅದಕ್ಕೆ ಅರ್ಧದಷ್ಟು ಉದ್ದಿನಬೇಳೆ ಸೇರಿಸ್ಕೊತೀನಿ. ಮತ್ತು ನವಣೆ ಜೊತೆನೇ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ಸೇರಿಸ್ಕೊತಿದ್ದೀನಿ. ಗಟ್ಟಿ ಅವಲಕ್ಕಿನ ನಾನು ಸೇರಿಸ್ಕೊತಿದ್ದೀನಿ. ಈಗ ನವಣೆ ಮತ್ತು ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ, ಧೂಳಿರುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಈಗ ನಾನು ಪೂರ್ತಿ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ 10 ಗಂಟೆಲಿ ನಾನು ಚೆನ್ನಾಗಿ ನೆನೆಯಕ್ಕೆ ಹಾಕಿದ್ದು. ಸಂಜೆ 6 ಗಂಟೆ ತನಕ ನಾನು ಚೆನ್ನಾಗಿ ನೆನೆಸಿರ್ತೀನಿ. ಇದನ್ನ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ಸಿರಿಧಾನ್ಯನ. ನೋಡಿ, ಈಗ ಚೆನ್ನಾಗಿ ಇದು 8 ಅವರ್ಸ್ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಉದ್ದಿನ ಕಾಳು ಅಷ್ಟೇ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಿದ್ದೀನಿ. ಫಸ್ಟ್ ಇಲ್ಲಿ ನಾವು ಉದ್ದಿನಬೇಳೆನ ಹಾಕಿ ರುಬ್ಬಬೇಕಾಗುತ್ತೆ. ನವಣೆನ ಮತ್ತು ಉದ್ದಿನಬೇಳೆನ ಜೊತೆಗೆ ಸೇರಿಸಿ ರುಬ್ಬಾರ್ದು. ಫಸ್ಟು ನಾವಿಲ್ಲಿ ನೈಸಾಗಿ ಉದ್ದಿನಬೇಳೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಸೇರಿಸಿ ನೈಸಾಗಿ, ನೋಡಿ ಇಷ್ಟು ನೈಸಾಗಿ ಮತ್ತು ಇಷ್ಟು ತೆಳುವಾಗಿ ರುಬ್ಕೊಂಡ್ರೆ ಸಾಕು. ಈ ಇಡ್ಲಿಗೆಲ್ಲ ರುಬ್ಬೋ ಥರ ಗಟ್ಟಿಯಾಗಿ ರುಬ್ಬಬೇಕು ಅನ್ನೋ ಅಗತ್ಯ ಏನಿಲ್ಲ. ಇದನ್ನು ನಾನು ಇವಾಗ ರುಬ್ಕೊಂಡಿರೋಂಥ ಉದ್ದಿನ ಸರಿನ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ನವಣೆ ಮತ್ತು ಅವಲಕ್ಕಿ ಎರಡನ್ನೂ ನಾನು ಒಟ್ಟಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಅಷ್ಟೇ ದೋಸೆ ಹಿಟ್ಟು ಅದಕ್ಕೆ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೈಸಾಗಿ ರುಬ್ಬಿರಬೇಕು. ಹೆಚ್ಚು ಕಮ್ಮಿ ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಂಡ್ರೆ ಸಾಕು. ಅಷ್ಟು ತೆಳುವಾಗಿ ನೋಡಿ, ಇಷ್ಟು ತೆಳುವಾಗಿ ರುಬ್ಬಿಟ್ಕೊಂಡ್ರೆ ಆಯಿತು. ಇದನ್ನು ನಾನಿವಾಗ ರುಬ್ಬಿಟ್ಕೊಂಡಿರುವಂಥ ನವಣೆನ ನಾನು ಈ ಉದ್ದಿನ ಸರಿ ಜೊತೆನೇ ಸೇರಿಸ್ತಿದ್ದೀನಿ. ಎರಡನ್ನೂ ಸೇರಿಸಿ ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನೊಂದು ಸಂಜೆ 6 ಗಂಟೆ ಹಂಗೆ ನಾನು ಈ ರುಬ್ಬಿದ್ದು ದೋಸೆ ಹಿಟ್ಟನ್ನ ಇವಾಗ ನಾನು ಇಡೀ ರಾತ್ರಿ ಇದನ್ನು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು. ಇದಕ್ಕೆ ಈಗ ಉಪ್ಪು ಸೇರಿಸೋ ಅಗತ್ಯ ಏನೂ ಇಲ್ಲ. ನಾಳೆ ದೋಸೆ ಹಾಕೊಬೇಕಾದ್ರೆ ನಾವು ಉಪ್ಪು ಸೇರಿಸ್ಕೊಂಡ್ರೆ ಆಗುತ್ತೆ. ನೋಡಿ, ನಾನು ನೆಕ್ಸ್ಟ್ ಡೇ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ಇದರಲ್ಲಿ ಇವಾಗ ನಾನು ಪುಡಿ ಉಪ್ಪನ್ನ ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸ್ಕೊಬೇಕಾಗುತ್ತೆ. ಪುಡಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ದೋಸೆಗೆ ರೆಡಿಯಾಗಿದೆ. ದೋಸೆ ಹಾಕೋದಕ್ಕೆ ನಾನೊಂದು ಕಬ್ಬಿಣದ ಹಂಚನ್ನ ಕಾಯಕ್ಕಿಟ್ಟು ದೋಸೆ ಕಲ್ಲನ್ನ ಅದಕ್ಕೆ ಸ್ವಲ್ಪ ಕಲ್ಲು ಕಾದ ತಕ್ಷಣ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ನಾವು ದೋಸೆ ಹಾಕೊಬೋದು. ಕಬ್ಬಿಣದ ಹಂಚಲು ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಥವಾ ಸ್ವಲ್ಪ ಮಂದಕ್ಕೆ ಬೇಕೋ ಆ ಥರ ನೋಡ್ಕೊಂಡು ನಾವು ದೋಸೆ ಹಾಕೊಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ದೋಸೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ ಅಂತ. ಇದಕ್ಕೆ ಸ್ವಲ್ಪ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮುಚ್ಚಿಟ್ಟು ನಾವು ಬೇಯಿಸ್ಬೇಕಾಗುತ್ತೆ ನವಣೆನ, ದೋಸೆನ. ನೋಡಿ, ನಾನೀಗ ಮುಚ್ಚಿಡ್ತಿದ್ದೀನಿ. ಮುಚ್ಚಿಟ್ಟು ಒಂದು 30 ಸೆಕೆಂಡ್ಸು ನಾವು ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಆಮೇಲೆ ಒಂದು 30 ಸೆಕೆಂಡ್ಸ್ ಆದ ತಕ್ಷಣ ನಾವು ಓಪನ್ ಮಾಡಿ ಇನ್ನೊಂದು ಸ್ವಲ್ಪ ಬಿಟ್ಟು ಒಂದು 10-12 ಸೆಕೆಂಡ್ ಬಿಟ್ಟು ನಾವು ದೋಸೆನ ನೋಡಿ ಈ ಥರ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಎಲ್ಲೂ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ.
ಬಾಕ್ಸ್ಗೆ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಿಮಗೇನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೋಸೆ ಹಿಟ್ಟನ್ನ ಕಮ್ಮಿ ಹಾಕಿ ತೆಳುವಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ಎರಡೂ ಕಡೆ ಚೆನ್ನಾಗಿ ಇದನ್ನ ಬೇಯಿಸ್ಕೊತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ನಂದಿನಿ ತುಪ್ಪ ಸೇರಿಸ್ಕೊತಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಸ್ವಲ್ಪ ಈ ಹಂತದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದ್ರ ಜೊತೆಗೆ ಚಟ್ನಿ ಪೌಡ್ರೂ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ನವಣೆ ಮತ್ತು ಉದ್ದಿನ ಆಗಿರೋದ್ರಿಂದ ಸ್ವಲ್ಪ ದೋಸೆ ಸೊಗಡು ಬರುತ್ತೆ. ಆದ ಕಾರಣ ಈ ಥರ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕೋದ್ರಿಂದ ಆ ಸೊಗಡು ಅಂಶನೂ ನಮಗೆ ಗೊತ್ತಾಗಲ್ಲ ತಿನ್ನಬೇಕಾದ್ರೆ. ಆದ ಕಾರಣ ನೋಡಿ ಈಗ ನಾನು ದೋಸೆ ತೆಗಿತಿದ್ದೀನಿ. ಈ ಚಟ್ನಿ ಪುಡಿ ವಿಡಿಯೋ ಕೂಡ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ, ಒಂದು ಸಲ ಚೆಕ್ ಮಾಡ್ಬೋದು ನೀವು ಇಂಟ್ರೆಸ್ಟ್ ಇದ್ದರೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ ನಾನು ಇನ್ನೊಂದು ದೋಸೆನೂ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಗೊತ್ತೇ ಆಗಲ್ಲ. ನಾವು ಈ ನವಣೆಯಲ್ಲಿ ಈ ಥರ ದೋಸೆ ಅಂತ ಟೇಸ್ಟೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೇರೊಂದು ವಿಡಿಯೋ ಜೊತೆ ಸಿಗೋಣ. ಧನ್ಯವಾದಗಳು.